ಬೂಟಾಟಿಕೆಗೆ ಫ್ಲೈಟ್ ಹಾರಿಸಿದ್ದು ಅನ್ನುವಂತ ಹೇಳಿಕೆಯನ್ನ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಸಚಿವ ಗುಂಡೂರಾವ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರದ ಬಳಿಕ ಈ ವಿಚಾರವಾಗಿ ಸಾಕಷ್ಟು ರಾಜಕೀಯಗಳು ಕೂಡ ಶುರುವಾಗಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಏನು ಹೇಳ್ತಾರೆ, ಆದ್ರೆ ಇವತ್ತು ಇಡೀ ದೇಶವೇ ಪ್ರಶ್ನೆ ಮಾಡ್ತಾ ಇದೆ. ದೇಶದ ಜನರು ಸ್ಪಷ್ಟ ಉತ್ತರವನ್ನ ಬಯಸ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದು ಸತ್ಯ, ಘೋಷಣೆಯ ನಂತರ ಕದನ ವಿರಾಮ ಆಗಿದ್ದು ಸತ್ಯ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರು ಹೇಳಿರುವಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ, ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ವಿಚಾರವಾಗಿ ಇವತ್ತು ದಿನೇಶ್ ಗುಂಡೂರಾವ್ ಅವರು ಸಮರ್ಥನೆಯನ್ನ ಮಾಡಿಕೊಂಡು ಮಾತಾಡಿದ್ದಾರೆ. ನೋಡಿ, ಅವರ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ. ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಇಲ್ಲ, ನೀವು ಅದು ಓದಿ, ನೀವು ನೋಡೇ ಇಲ್ಲ. ಪೇಪರ್ ನೋಡಿ, ನೀವು ನೋಡಿ ಅವ್ರು ಏನು ಹೇಳಿದ್ರು ಅಂತ. ನೆನ್ನೆ ಏನು ಹೇಳಿದ್ರು ನೋಡಿ. ಟ್ರಂಪ್ ನೆನ್ನೆ ಹೇಳಿ ನಾನೇ ಮಾಡಿಸಿದ್ದು ನೆನ್ನೆನೂ ಹೇಳಿದ್ದಾರೆ ನೋಡಿ. ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ನೋಡಿ, ಪ್ರಧಾನಮಂತ್ರಿಗಳು ಟ್ರಂಪ್ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಅವ್ರು ಹೇಳಿಕೆ ಕೊಟ್ಟಿಲ್ಲ. ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗೋದಕ್ಕೆ ನಾನು ಮಾಡಿಸಿದ್ದೀನಿ ಅಂತ ಘೋಷಣೆ ಮಾಡಿದ್ರು. ಅದು ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿದ್ದು. ಸೊ ಈಗ ಟ್ರಂಪ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗೆದಿಲ್ಲ. ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು, ಯಾರೋ ಕಾರ್ಯದರ್ಶಿ ಆಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡ್ರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೈರ್ ಮಾಡಿ ಗಂಡಂದ್ರ ಹೆಂಡ್ತೀರ ಮುಂದೆ ಗಂಡಂದ್ರನ್ನ ಹೊಡೆದು, ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ? ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂಥದಕ್ಕೆ ಪರಿಹಾರ ಇದೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.